ನಮಸ್ಕಾರ, ನಾನು ಮಿಸ್ಟರ್ ಮಧು. ಆ್ಯಕ್ಚುಲಿ ಒಂದು ನೋಡ್ತಾ ಇಲ್ಲ, ಗೂಡ್ಸ್ ವೆಹಿಕಲ್ಲು, ಗೂಡ್ಸ್ ಕಮರ್ಷಿಯಲ್ ವೆಹಿಕಲ್ಲು, ಸ್ಮಾಲ್ ವೆಹಿಕಲ್ಲು. ಇದರಲ್ಲಿ ನೀವು ಎಲ್ಲ ಥರ ವೆಹಿಕಲ್ ನೋಡಿದ್ರಿ. ಅಂದರೆ ಡೀಸೆಲಲ್ಲಿ ಬರ್ತಾಯಿತ್ತು, CNG ಬರ್ತಾಯಿತ್ತು, ಸೊ ಈ ಥರ ಎಲ್ಲ ಫ್ಯೂಯಲ್ ವೆಹಿಕಲ್ ಬರ್ತಾಯಿತ್ತು. ಸೊ ಇವಾಗ ಇದರಲ್ಲಿ ಈ ರೀಸೆಂಟ್ಗೆ 1 ಇಯರ್ ಬ್ಯಾಕು ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ನ ಲಾಂಚ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಎಷ್ಟು ರೇಂಜ್ ಬರುತ್ತೆ, ಅಂದರೆ ಒಂದ್ಸಲ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು, ಪ್ಲಸ್ ಮತ್ತು ಎಷ್ಟು ಲೋಡ್ ಹಾಕ್ಬೋದು, ಎಷ್ಟು ಬ್ಯಾಟ್ರಿ ಇದೆ, ಪ್ರತಿಯೊಂದು ತಿಳ್ಕೊಂತ. ನಮಸ್ತೆ. ನಮಸ್ತೆ ಅವಿನಾಶ್ ಅಂತ. ಓಕೆ ಸರ್, ಈಗ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಇದರ ಯಾವಾಗ ಲಾಂಚ್ ಆಯ್ತಿದ್ದು ಮತ್ತು ಎಷ್ಟು ಬೇಡಿಕೆ ಇದೆ ಇದು? ಫಸ್ಟ್ ಆಫ್ ಆಲ್ ನಮ್ಮದು ಸನ್ನಿಧಿ ಮೋಟರ್ಸ್ ಅಂತ ಮಹೀಂದ್ರ LMM ಡೀಲರ್ ಅಂದರೆ ಸ್ಮಾಲ್ ಕಮರ್ಷಿಯಲ್ ವೆಹಿಕಲ್ ಡೀಲರ್ ಅಂತ. ಇದ್ರ ಹೆಸರು ಬಂದ್ಬಿಟ್ಟು ಮಹೀಂದ್ರ ಈಜಿಯೋ ಮಹೀಂದ್ರ ಈಜಿಯೋ ಅಂತ ಸ್ಮಾಲ್ ಕಮರ್ಷಿಯಲ್ EV ವೆಹಿಕಲ್ 4-ವೀಲರಲ್ಲೇ. ಇದ್ರ ಬಂದ್ಬಿಟ್ಟು ಲಾಂಚ್ ಆಗಿ ಆಲ್ಮೋಸ್ಟ್ 1.5 ವರ್ಷ ಆಗಿದೆ. ಅದು ಅದ್ಭುತವಾಗಿ ನಡೀತಾ ಇದೆ. ಸೊ ತುಂಬ ಚೆನ್ನಾಗಿದೆ. ಗಾಡಿ ವೈಸು, ಮೈಲೇಜ್ ವೈಸು 200 ಕಿಲೋಮೀಟರ್ ರೇಂಜ್ ಬರುತ್ತೆ ವೆಹಿಕಲ್ ಮೈಲೇಜು. ಮತ್ತು ಇವತ್ತವರೆಗೂ ಝೀರೋ ಡಿಫೆಕ್ಟ್ ಇದೆ. ಝೀರೋ ಡಿಫೆಕ್ಟ್, ಇಲ್ಲಿವರೆಗೂ ಪ್ರಾಬ್ಲಮ್ಸೇ ಇಲ್ಲ. ಸೊ ಇದೆಲ್ಲ ಬ್ಯಾಟ್ರಿ ಎಷ್ಟು ಯೂಸ್ ಮಾಡಿದ್ರೆ? ಇದ್ರ ಬ್ಯಾಟ್ರಿ ವ್ಯಾಕ್ಸ್ ನೋಡಿ, ಹೈಯೆಸ್ಟ್ ಹೀರೋ ಸ್ಮಾಲ್ ಸೆಗ್ಮೆಂಟಲ್ಲಿ 21.3 ಕಿಲೋವ್ಯಾಟ್ ಬ್ಯಾಟ್ರಿ ಕೆಪಾಸಿಟಿ. 3 ಕಿಲೋವ್ಯಾಟ್ ಬ್ಯಾಟ್ರಿ ಕೆಪಾಸಿಟಿ ಇದೆ. ಸೊ ವೀಲ್ ಸೈಜು, ವೀಲ್ ಬೇಸು 12 ಇಂಚ್ ಬರುತ್ತೆ ನಿಮಗೆ. 12 ಇಂಚ್ ಬರುತ್ತೆ ನಿಮಗೆ. ಆಮೇಲೆ ನಿಮಗೆ ಸೀಟಿಂಗ್ ಕೆಪಾಸಿಟಿ, ಸೀಟಿಂಗ್ ಪ್ಲಸ್ 1+1 ಬರುತ್ತೆ ನಿಮಗೆ. 1+1 ಬರುತ್ತೆ ನಿಮಗೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಕೆಪಾಸಿಟಿ ಬಂದ್ಬಿಟ್ಟು 30 kV ಬರುತ್ತೆ. ಮ್ಯಾಕ್ಸ್ ಪವರ್ 30 kV ಬರುತ್ತೆ. ಅದಾದಮೇಲೆ ಇದ್ರ ವೆಹಿಕಲ್ ಬಂದ್ಬಿಟ್ಟು 3 years ವಾರಂಟಿ, ವೆಹಿಕಲ್ ವಾರಂಟಿ ಬರುತ್ತೆ. ಬ್ಯಾಟ್ರಿ ವಾರಂಟಿ 7 years ಬ್ಯಾಟ್ರಿ ವಾರಂಟಿ ಬರುತ್ತೆ ನಿಮಗೆ. ಐದರ್ 3 years 1 lakh ಕಿಲೋಮೀಟರ್ಸ್, ಅವ್ರ ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು 7 years ಆರ್ 1,50,000 ಕಿಲೋಮೀಟರ್ ಬರುತ್ತೆ. 1,50,000 ಅಥವಾ 7 ಬ್ಯಾಟ್ರಿ ವಾರಂಟಿ ಬರುತ್ತೆ ನಿಮಗೆ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಈ ವೆಹಿಕಲಲ್ಲಿ ಇನ್ಬೋರ್ಡ್ ಚಾರ್ಜರ್ ಬರುತ್ತೆ. ಸೊ ಇನ್ಬೋರ್ಡ್ ಚಾರ್ಜ್ ಮಾಡೋದ್ರಿಂದ ಇದ್ರ ಮೇಲೆ ಇದೊಂದು ಚಾರ್ಜಿಂಗ್ ಕೇಬಲ್ ಡಿವೈಸ್, ಚಾರ್ಜರ್ ಇದರೊಳಗೆ ಇರುತ್ತೆ. ಇದೊಂದು ಕೇಬಲ್ ಥರ ಅಷ್ಟೇ ನಿಮಗೆ. ಬಟ್ ಇದು ಅಷ್ಟೇ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ಸೊ ಕ್ಯಾರಿ ಮಾಡ್ಲಿಕ್ಕೆ ಸಿಂಪಲ್ ಆಗಿರುತ್ತೆ. ಕ್ಯಾರಿ ಮಾಡ್ಲಿಕ್ಕೆ ಸಿಂಪಲ್ ಆಗಿ ಇದ್ರ ಜೊತೆಗೆ ಒಂದು ಬ್ಯಾಗು ಬರುತ್ತೆ. ಸಾಕೆಟ್ ನಾರ್ಮಲ್ ಇದು ಬಂದ್ಬಿಟ್ಟು ನಾವು ನಾರ್ಮಲ್ ಆಗಿ ಫ್ರಿಡ್ಜ್ಗೆ ಯೂಸ್ ಮಾಡ್ತೀವಲ್ಲ ಆ ಥರ ನಿಮಗೆ 32 amps 16 amps ಬರುತ್ತೆ. 16 amps ಬಟ್ 32 amps ಇರೋ MCB ಹಾಕೊಂಡ್ರೆ ಸಾಕು ನಮಗೆ. ಇವಾಗ ನಾವು ಒಳಗಡೆ ಕೂತಿದ್ದೀವಿ. ಸೊ ಸೀಟ್ ಎಲ್ಲ ಚೆನ್ನಾಗಿದೆ, ಅಂದರೆ 2 ಸೀಟ್ ಅಷ್ಟೇ, ಅಂದರೆ 1+1 ಥರ. ಇವಾಗ ಹೆಂಗೆ ಓಡಿಸೋಣ ಅಂತ ಅಂದರೆ ಹೆಂಗೆ ಸರ್, ಇವಾಗ ಡ್ರೈವರ್ ಸೀಟು ಒಂದು ಪ್ಲಸ್ ಒಬ್ಬರು ಕೂತ್ಕೋಬೋದು ಅಷ್ಟೇ. ಹೌದು, ಡ್ರೈವರ್ ಪ್ಲಸ್ 1+1 ಅಷ್ಟೇ. ಇವಾಗ ಕಮರ್ಷಿಯಲ್ ವೆಹಿಕಲ್ ಆಲ್ಮೋಸ್ಟ್ ಬರೋದು 1+1 ಈ ಸ್ಮಾಲ್ ಕಮರ್ಷಿಯಲ್ಲೆಲ್ಲ ಬರೋದು 1+1 ಬರೋದು. ಇದರಲ್ಲಿ ಏನು ಡ್ರೈವಿಂಗ್ ನಿಮಗೆ ಅಂದರೆ ಬೇರೆ ಗಾಡಿಗಳಲ್ಲಿ ಕ್ಲಚ್ ಎಲ್ಲ ಬರುತ್ತೆ, ಇದರಲ್ಲಿ ಜಸ್ಟ್ ಬ್ರೇಕ್ ಆಕ್ಸಿಲೇಟರ್ ಅಷ್ಟೇ. ಇದರ ಅಡ್ವಾಂಟೇಜ್ ಇದೇನೆಂದರೆ ನೀವು ಕೀ ಹಾಕಿ ಜಸ್ಟ್ ಮೂವ್ ಮಾಡಿದ್ರೆ ಸಾಕು, ನೀವು ವೆಹಿಕಲ್ ಆಟೋಮೆಟಿಕ್ ಮೂವ್ ಆಗುತ್ತೆ. 10 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಜಸ್ಟ್ ಬ್ರೇಕ್ ಮೇಲೆ ಕಾಲಿಟ್ಟರೆ ನಿಮ್ಗೆ ಹೋಗಲ್ಲ. ಮತ್ತು ಇದರಲ್ಲಿ ಆಪ್ಷನ್ ಏನಂದರೆ ಜಸ್ಟ್ ಒಂದು ಫಸ್ಟ್ ನ್ಯೂಟ್ರಲ್ ಇರುತ್ತೆ, ಡ್ರೈವ್ ಮತ್ತೆ ನ್ಯೂಟ್ರಲ್ ಮತ್ತೆ ರಿವರ್ಸು. ಇದರಲ್ಲಿ ಎಕನಾಮಿಕ್ ಮೋಡ್ ಇರುತ್ತೆ. ಸ್ಪೀಡ್ ಒಂದು 60+ ಬೇಕು ಅಂದರೆ ಪವರ್ ಮೋಡ್ಗೆ ಹೋದಾಗ ನಿಮ್ಗೆ ಆಲ್ಮೋಸ್ಟ್ 2 ಟನ್ ಲೋಡ್ವರೆಗೂ ಹೇಳ್ಕೊಂಡು ಹೋಗುತ್ತೆ ನಿಮಗೆ. ಸೊ ಅದಾದಮೇಲೆ ಇದರಲ್ಲಿ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಮೊಬೈಲ್ ಚಾರ್ಜಿಂಗ್ ಆಪ್ಷನ್ ಇದೆ. ಮತ್ತು ಇನ್ನೊಂದು ಇದರಲ್ಲಿ ಏನಂದರೆ ನಿಮಗೆ ಇದರಲ್ಲಿ ಒಂದು ಆ್ಯಪ್ ಇದೆ, ಲೈಕ್ ನಮ್ಮದೇ ನೆಮೋ ಆ್ಯಪ್ ಅಂತಿದೆ. ನೆಮೋ ಆ್ಯಪಲ್ಲಿ ಅಡ್ವಾಂಟೇಜ್ ಏನಂದರೆ ನಿಮ್ಮ ಗಾಡಿ ಎಲ್ಲಿದೆ, ಅದರಲ್ಲಿ ಎಷ್ಟು ಚಾರ್ಜಿಂಗ್ ಇದೆ, ಇನ್ನೂ ಎಷ್ಟು ಕಿಲೋಮೀಟರ್ವರೆಗೂ ಹೋಗುತ್ತೆ, ಎಲ್ಲೆಲ್ಲಿ ನೀವು ಒಂದು ಫಾರ್ ಎಕ್ಸಾಂಪಲ್ ನಿಮ್ಮದೇ ಒಂದು 4 ಗಾಡಿ ಇತ್ತು ಅಂದರೆ 4 ಗಾಡಿನೂ ಒಂದೇ ಆ್ಯಪಲ್ಲಿ ಬೇಕಾದರೆ ನಾವು ಮರ್ಜ್ ಮಾಡ್ಕೋಬೋದು. ಅದು ಸೂಪರ್ ಆಗಿದೆ. ಅದು ಓನರ್ ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ಎಲ್ಲಿದೆ ಏನು ಗಾಡಿ ಬೇಕಾದ್ರೆ ಅದು ಬರುತ್ತೆ ನಿಮಗೆ. ನೆಕ್ಸ್ಟ್ ಗಾಡಿ ಎಲ್ಲಿ ಹೋಗ್ತಾರೆ, ಕಸ್ಟಮರ್ ಬೇಕಾದರೆ ನಮ್ಮ ಡ್ರೈವರ್ ಬೇಕಾದರೆ GPS ಇರುತ್ತೆ. ಆ್ಯಂಡ್ ಈ GPS ಅಂದರೆ ನಿಮಗೆ ವೆಹಿಕಲ್ ಎಲ್ಲಿದೆ ಅಂತ ಒಂದು ರೇಂಜಲ್ಲಿ ಗೊತ್ತಾಗುತ್ತೆ ನಿಮಗೆ. ಮತ್ತು ಇದು ನಾರ್ಮಲ್ ಆಗಿ ಇದು ನೋಡಿದ್ರೆ ಇಲ್ಲಿ ನೋಡಿದ್ರೆ ನಿಮಗೆ ಇದರಲ್ಲಿ 83% ಚಾರ್ಜಿಂಗ್ ಇದೆ. ಸೊ ರೇಂಜ್ ಇನ್ನು ಎಷ್ಟವರೆಗೂ ಹೋಗುತ್ತೆ, 108 ಕಿಲೋಮೀಟರ್ ಕೂಡ. ಬಟ್ ಇದರಲ್ಲಿ ಏನು ತೋರಿಸೋದು ಅದಕ್ಕಿಂತ 50 ಕಿಲೋಮೀಟರ್ ಜಾಸ್ತಿನೇ ಹೋಗುತ್ತೆ. ಈಗ ಸರ್ ಇವಾಗ ಟೋಟಲ್ ಫುಲ್ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಬರುತ್ತೆ? ಈಗ ಸೊ ಇದರಲ್ಲಿ ಫುಲ್ ಚಾರ್ಜ್ ಮಾಡಿದ್ರೆ 200 ಕಿಲೋಮೀಟರ್ ತೋರಿಸುತ್ತೆ. 160 to 170 ಕಿಲೋಮೀಟರ್ ರೇಂಜ್ ಹೋಗುತ್ತೆ ನಿಮಗೆ. 170 ಓಡಿಸ್ಬೋದು. 170 ಆರಾಮಾಗಿ ಓಡಿಸ್ಬೋದು. ಲಾಂಗ್ ರೂಟ್ ಹೊಡೆದ್ರೆ ಇನ್ನೂ 200 ಕಿಲೋಮೀಟರ್ ಏನು ಹೇಳ್ತೀವಲ್ಲ ಅಷ್ಟು ಅಚೀವ್ ಆಗುತ್ತೆ. ಸಿಟಿಯಲ್ಲಿ ಆದರೆ 160-170 ಬರುತ್ತೆ. ಅಂದರೆ ಲೋಡ್ ಎಷ್ಟು 750 ಹಾಕೊಂಡು 750 1 ಟನ್ವರೆಗೂ ಹಾಕೊಂಡು ಆರಾಮಾಗಿ ನಿಮಗೆ ಒಂದು 160-170 ಆರಾಮಾಗಿ ಬರುತ್ತೆ. ಮತ್ತು ಇನ್ನೊಂದು ಏನಂದರೆ ಮೇನ್ ಪಾಯಿಂಟ್ ಏನಂತ, ಇದರಲ್ಲಿ ನಾವು ಲಾಂಚ್ ಆಗಿ 1.5 ವರ್ಷ ಆದ್ರೂ ಇವತ್ತಿಗೆ ಝೀರೋ ಡಿಫೆಕ್ಟ್, ಏನು ಸಮಸ್ಯೆ ಬಂದಿಲ್ಲ. ಇವತ್ತಿಗೆ ಏನೇನು ಸಮಸ್ಯೆ ಬಂದಿಲ್ಲ. ಸೂಪರ್ ಸರ್. ಅಂದ್ರೆ ಕಸ್ಟಮರ್ ಹಿಂಗಾಯ್ತು ಹಂಗಾಯ್ತು ಏನಿಲ್ಲ ಸರ್. ಈಗ ನಮ್ಮದೇ ಒಂದು ಬೇರೆ ಯಾವುದೋ ಒಂದು ಕಾಂಪಿಟೇಟಿವ್ ಪ್ರಾಡಕ್ಟ್ ನೋಡಿದಾಗ ಅಲ್ಲಿ ನಿಂತೋಯ್ತು, ಇಲ್ಲಿ ನಿಂತೋಯ್ತು, ಬ್ಯಾಟ್ರಿ ಸುಟ್ಟೋಯ್ತು. ಇದ್ರಲ್ಲಿ ಝೀರೋ ಡಿಫೆಕ್ಟ್. ಸರ್ವಿಸ್ ಎಷ್ಟು ದಿನಕ್ಕೆ ಒಂದ್ಸಲ ಮಾಡಿಸ್ಬೇಕು ಸರ್? ಫಸ್ಟ್ ಸರ್ವಿಸ್ ಮಾತ್ರ 2,000 ಕಿಲೋಮೀಟ್ರು. ಅದಾದ್ಮೇಲೆ ಪ್ರತಿ 10,000 ಕಿಲೋಮೀಟರ್ಗೆ ಒಂದ್ಸರಿ ಇಲ್ಲ 1 ವರ್ಷಕ್ಕೆ ಒಂದ್ಸರಿ ನಮ್ಮ ಶೋರೂಮ್ಗೆ ಬಂದು ನೀವು ಇದು ಮಾಡ್ಕೊಡೋದು. ಮೊದಲನೇ ಸತಿ ಮಾತ್ರ 2,000. 2,000. ನಮ್ಮಲ್ಲಿ 2 ಸರ್ವಿಸ್ ಫ್ರೀ ಇರುತ್ತೆ. ಲೇಬರ್ ಮಾತ್ರ ಫ್ರೀ ಇರುತ್ತೆ.
ಅದಾದಮೇಲೆ ನೆಕ್ಸ್ಟ್ ಸರ್ವಿಸ್ ಜನರಲ್ ಆಗಿ ಆಯಿಲ್ 1 ಲೀಟ್ರ್ ಆಯಿಲ್ ಬರುತ್ತೆ ಸರ್ ಅಷ್ಟೇ, ಬೇರೆ ಏನು ಬರಲ್ಲ. 1 ಲೀಟ್ರು ಡಿಫ್ರೆನ್ಷಿಯಲ್ ಆಯಿಲ್ ಬರುತ್ತೆ, ಅದಕ್ಕೊಂದು 500 ರೂಪಾಯಿ ಲೇಬರ್, 500 ರೂಪಾಯಿ ಖರ್ಚಾಗುತ್ತೆ. ಅದು ಬಿಟ್ಟು ಅಂದರೆ ಏನೇನು ಬರಲ್ಲ ಅಂದ್ರೆ 500 ರೂಪಾಯಿ ಅಷ್ಟೇ ಖರ್ಚು ಅಷ್ಟೇ. ಫಸ್ಟ್ 2 ಸರ್ವಿಸ್ 500 ರೂಪಾಯಿ, ಅದಾದಮೇಲೆ 3ನೇ ಸರ್ವಿಸಿಂದ 1,500 ರೂಪಾಯಿ ಬರುತ್ತೆ. ಏನಕ್ಕೆ ಅಂದರೆ ಈ ನಾರ್ಮಲ್ ಬ್ರೇಕ್ ಸರ್ವಿಸ್ ಎಲ್ಲ ಚೆಕ್ ಮಾಡ್ತೀವಿ, ಲೇಬರ್ ಒಂದು 800 ರೂಪಾಯಿ ಆಗುತ್ತೆ, 1,200 ರೂಪಾಯಿ ಮುಗ್ದೋಗುತ್ತೆ. ಸರ್ ಈಗ ಪ್ರೈಸ್ ಎಷ್ಟಾಗುತ್ತೆ ಇದು ಗಾಡಿ? ಸರ್ ಈ ವೆಹಿಕಲ್ ಬಂದು ನಾನು ಆಗಲೇ ಹೇಳ್ದಂಗೆ 2 ವೇರಿಯಂಟ್ ಇದೆ. ಒಂದು PU ವೆಹಿಕಲ್ ಪಿಕಪ್ ವ್ಯಾನು, ನಿಮಗೆ ತೊಟ್ಟಿ ಇರಲ್ಲ, ಆಮೇಲೆ ಲೈಕ್ ಕಂಟೈನರ್ ಇರಲ್ಲ. ಇನ್ನೊಂದು ಬಂದ್ಬಿಟ್ಟು ವಿತ್ ಕಂಟೈನರ್. PU ವೆಹಿಕಲ್ ಒಂದು ನಿಮಿಷ, ನನಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಕ್ಯಾಮ್ರಾನೇ ಇಲ್ಲ ನಾನು ಇಲ್ಲ ಆಗಿರಲಿಲ್ಲ ಸರ್ ಕೇಳಿ ಒಂದು ನಿಮಿಷ. ಸರ್ ಇವಾಗ ಗಾಡಿ ವಾರಂಟಿ ಎಷ್ಟು? ಸಾರಿ ವಾರಂಟಿ ಇಲ್ಲ ಸರ್. ಇವಾಗ ಇದು ಪ್ರೈಸ್ ಎಷ್ಟಾಗುತ್ತೆ ಸರ್? ಇದ್ರ ಪ್ರೈಸ್ ಬಂದ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ 2 ವೇರಿಯಂಟ್ ಇದೆ. ಇದರ ಒಂದು PU ವೇರಿಯಂಟ್ ಅಂತಂದ್ರೆ ಪಿಕಪ್ ವೆಹಿಕಲ್ ಅಂತ, ಇನ್ನೊಂದು DV ವೆಹಿಕಲ್ ಅಂತ. DV ಬಂದ್ಬಿಟ್ಟು ನಿಮಗೆ ಏನಾಗುತ್ತೆ ಅಂದರೆ 8,67,000 ಇದೆ, ವಿತ್ ಕಂಟೈನರ್ ಸಮೇತ ಎಲ್ಲ, ವಿತ್ ರಿಜಿಸ್ಟ್ರೇಷನ್ನು ಎಲ್ಲ ಕಂಪ್ಲೀಟ್ ಡೆಲಿವರಿ ಚಾರ್ಜಸ್ ಡೆಲಿವರಿವರೆಗೂ ನಮ್ದು 8,60,000 ಅದ. PU ವೆಹಿಕಲ್ ಬಂದ್ಬಿಟ್ಟು ಅಂದರೆ ಪಿಕಪ್ ವೆಹಿಕಲ್ ವಿತೌಟ್ ಕಂಟೈನರ್ ಏನು ಬರುತ್ತೆ ಅದು 8,37,000 ಆಗುತ್ತೆ. 8 ಲ್ಯಾಕ್ ಆಗುತ್ತೆ. ಹಾಂ ಓಕೆ. ಸೊ ಅಂದರೆ ಲೋನ್ ಫೆಸಿಲಿಟೀಸ್ ಎಲ್ಲ ಯಾವ ಥರ? ಸರ್ ಲೋನ್ ಫೆಸಿಲಿಟಿ ಅದು ನಮ್ಮಲ್ಲಿ ನಮಗೆ ಮಿನಿಮಮ್ ಡೌನ್ ಪೇಮೆಂಟ್ ಒಂದು 60,000 ಸ್ಟಾರ್ಟಿಂಗ್ ಆಗುತ್ತೆ. ಸೊ ಪ್ರೊಫೈಲ್ ಮೇಲೆ ಹೋಗುತ್ತೆ. ಸೊ ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ 60,000 ಇದೆ ಸ್ಟಾರ್ಟ್ ಆಗುತ್ತೆ. ಈ ವೆಹಿಕಲ್ 60,000 ಇದ್ರೆ ಸಿಗುತ್ತೆ ನಿಮಗೆ. 60,000 ಇಂದ ನಿಮ್ಮ ಎಷ್ಟು ಬೇಕಾದರೂ ಮಾಡ್ಕೋಬೋದು. ಅದಾದಮೇಲೆ ಮತ್ತು ಲೋನ್ ಫೆಸಿಲಿಟಿ ನಮ್ಮಲ್ಲಿ ಸುಮಾರು ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಈ ವೆಹಿಕಲ್ಗೆ ಈವನ್ ನ್ಯಾಷನಲೈಸ್ ಬ್ಯಾಂಕಲ್ಲೂ ನಾವು ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಕೊಟ್ಯಾಕ್ ಆಗ್ಬೋದು, ಮತ್ತು ಈಗ HDFC ಆಗ್ಬೋದು, ಇವರೆಲ್ಲನೂ ಫಂಡಿಂಗ್ ಮಾಡ್ತಾ ಇದ್ದಾರೆ. ಸೊ ಅಂದರೆ ಈಗ ಸಿಬಿಲ್ ಸ್ಕೋರು ಆ ಥರದ್ದು ಏನೇನಿದೆ ಹೆಚ್ಚು ಕಮ್ಮಿ? ಸರ್ ಇವಾಗ ಎಲ್ಲಾದ್ರೂ ಸಿಬಿಲ್ ಆಲ್ಮೋಸ್ಟ್ ಮ್ಯಾಂಡೇಟ್ರಿ ಆಗಿದೆ. ಸೊ ಸಿಬಿಲ್ ಒಂದು ಸ್ವಲ್ಪ ಡಿವಿಯೇಷನ್ ಇದ್ರೂ ತೊಗೊಂಡು ಮಾಡ್ತಾ ಇದ್ದೀವಿ ನಾವು. ಮಾಡ್ತಾ ಇದ್ದೀವಿ. ಇವಾಗ ಇದು ಗೂಡ್ಸ್ ವೆಹಿಕಲಲ್ಲಿ ಎಷ್ಟು ಲೆಂತ್ ಇರುತ್ತೆ ಇದು ಬ್ಯಾಕ್ ಸೈಡು? ಸರ್ ನಮ್ಮಲ್ಲಿ 2 ವೇರಿಯಂಟ್ ಇದೆ. ಒಂದು ಬಂದ್ಬಿಟ್ಟು ನಿಮಗೆ ಓಪನ್ ವೆಹಿಕಲ್ ಅಂತ, ಸೊ ಕಂಪ್ಲೀಟ್ಲಿ ಈ ಥರ ಕಂಟೈನರ್ ಇರಲ್ಲ. ಇನ್ನೊಂದು DV ಅಂತ ಕಂಟೈನರ್ ವೆಹಿಕಲ್. ಇದ್ರ ಲೆಂತ್ ಬಂದ್ಬಿಟ್ಟು 7.4 ಫೀಟ್ ಬರುತ್ತೆ. ಹೈಟ್ ಬಂದ್ಬಿಟ್ಟು ನಿಮಗೆ 6 ಫೀಟ್ವರೆಗೂ ಬರುತ್ತೆ ಹೈಟ್. ಇದು ಡೆಕ್ ಕಂಟೈನರ್. ವಿಡ್ತ್ ಬಂದ್ಬಿಟ್ಟು ನಿಮಗೆ 5 ಫೀಟ್ ವಿಡ್ತ್ ಬರುತ್ತೆ ನಿಮಗೆ. ಸೊ ಎಲ್ಲ ಕಮರ್ಷಿಯಲ್ ವೆಹಿಕಲ್ಗೂ ಸೊ ಏನು ರಿಕ್ವೈರ್ಮೆಂಟ್ ಇಲ್ಲ ಆ ರಿಕ್ವೈರ್ಮೆಂಟ್ ಮಾಡಿದ್ದೀವಿ. ಲೋಡ್ ಎಷ್ಟು ಹಾಕ್ಬೋದು ಇದಕ್ಕೆ? ಸರ್ ಲೋಡ್ RTO ಪಾಸಿಂಗ್ಗೆ ನಿಮ್ಗೆ 750 kg ಬರುತ್ತೆ. 750 kg. 750 kg ಆಗೂ ಕಂಫರ್ಟ್ ಆಗೋದು. 750 ನಾರ್ಮಲ್ RTO ಪಾಸಿಂಗು 1 ರಿಂದ 1.5 ಟನ್ವರೆಗೂ ನಾರ್ಮಲ್ ಆಗಿ ಹಾಕ್ಬೋದು. ಸೊ ಕೆಪಾಸಿಟಿ 1.5 ರಿಂದ 2 ಟನ್ವರೆಗೂ ಹಾಕ್ಬೋದು. ಬಟ್ 1.5 ಟನ್ವರೆಗೂ ಕಣ್ಣು ಮುಚ್ಕೊಂಡು ಹಾಕ್ಬೋದು. ಬಟ್ RTO ಏನು ಪಾಸ್ ಇದೆಯೋ ಅದನ್ನ ಕಸ್ಟಮರ್ ಫಾಲೋ ಮಾಡಬೇಕು. ಬಟ್ 1 ಟನ್ 1.5 ಟನ್ವರೆಗೂ ಏನು ಪ್ರಾಬ್ಲಮ್ ಏನಿಲ್ಲ ನಿಮಗೆ. ಸೊ ಅಷ್ಟು ಕೆಪಾಸಿಟಿ ಗಾಡಿಗಿದೆ. ಆರಾಮಾಗಿ ಹೇಳಿರುತ್ತೆ. ಸೊ ಅದು ಬಿಟ್ಟರೆ ಇದರಲ್ಲಿ ಬ್ಯಾಟ್ರಿ ಎಷ್ಟು ಕಿಲೋಮೀಟರ್ ಬ್ಯಾಟ್ರಿ ಹಾಕಿರ್ತಾರೆ? ಇದರಲ್ಲಿ ಬಂದ್ಬಿಟ್ಟು 21.3 ಕಿಲೋವಾಟ್ ಬ್ಯಾಟ್ರಿ ಹಾಕಿರ್ತಾರೆ. ಮತ್ತು ಇದ್ರ ಚಾರ್ಜಿಂಗ್ ಟೈಮ್ ಬಂದ್ಬಿಟ್ಟು 7 ಅವರ್ಸ್ ಚಾರ್ಜಿಂಗ್ ಟೈಮ್ ಇದೆ, 7 ಅವರ್ ನಾರ್ಮಲ್. ಮತ್ತು ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ಫಾಸ್ಟ್ ಚಾರ್ಜಿಂಗ್ ಇದೆ. ಫಾಸ್ಟ್ ಚಾರ್ಜಿಂಗ್ ಒಂದು ಸಪ್ರೇಟ್ ಡಿವೈಸ್ ಬರುತ್ತೆ. ಆ ಡಿವೈಸ್ ಹಾಕ್ಕೊಂಡ್ರೆ ವಿತಿನ್ 2 ಅವರ್ಸಲ್ಲಿ 90% ಚಾರ್ಜಿಂಗ್ ಆಗುತ್ತೆ. ಸರ್ ಈಗ ಫಾಸ್ಟ್ ಚಾರ್ಜಿಂಗ್ ಮನೇಲಿ ಹಾಕ್ಸ್ಕೋಬೋದಾ ಅಥವಾ ಹೊರಗಡೆ ಮಾತ್ರ ಸಿಗುತ್ತೆ? ಅಲ್ಲ, ಫಾಸ್ಟ್ ಚಾರ್ಜಿಂಗ್ ನಮ್ಮ ಮನೇಲಿ ಒಂದು ಡಿವೈಸ್ ಬರುತ್ತೆ. ಆ ಥರ ಒಂದು ಡಿವೈಸ್ ನೀವು ಹಾಕ್ಕೋಬೋದು. ಮನೇಲಿ ಹಾಕ್ಕೋಬೋದು. ಎಷ್ಟು ವಿತಿನ್ 2 ಅವರ್ಸ್? ವಿತಿನ್ 2 ಅವರ್ಸ್ 90% ಆಗುತ್ತೆ. ಸರ್ ಈಗ ಲಗೇಜ್ ತೊಗೊಂಡು ಎಲ್ಲೋ ಹೋಗಿರ್ತಾರೆ, ಸೊ ಹೊರಗಡೆ ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ, ಅಲ್ಲಿ ಹಾಕ್ಸ್ಕೋಬೋದು. ಚಾರ್ಜ್ ಮಾಡಿ ಎಲ್ಲ ಕಡೆ ಚಾರ್ಜಿಂಗ್ ಪಾಯಿಂಟ್ಸ್ ಅವೈಲೇಬಲ್ ಇದೆ ಸರ್ ನಿಮಗೆ. ಫಾರ್ ಎಕ್ಸಾಂಪಲ್ ಇವಾಗಲೇ ಗೌರ್ಮೆಂಟ್ ಲಾಂಚ್ ಮಾಡಿ ಬೆಸ್ಕಾಮಲ್ಲಿ ಎಲ್ಲ ಕಡೆ ಇದೆ. ಮತ್ತು ಶೆಲ್ ಪೆಟ್ರೋಲ್ ಬಂಕ್ಸಲ್ಲಿ ಎಲ್ಲ ಕಡೆ ಬರ್ತದೆ. ಈಗ HP ಪೆಟ್ರೋಲ್ ಬಂಕು ಇದಕ್ಕೆ ಅಂತಲೇ ಪೆಟ್ರೋಲ್ ಬಂಕ್ಸ್ ಲೈಕ್ ಎಲೆಕ್ಟ್ರಿಕ್ ಬಂಕ್ಸ್ ಜಾಸ್ತಿ ಇದೆ ಬೆಂಗಳೂರಲ್ಲಿ. ಜಾಸ್ತಿ ಸುಮಾರು ಒಂದು 50 ರಿಂದ 100 ಕಡೆ ಆಗಿದೆ. ಸೊ ಅಲ್ಲೆಲ್ಲ ಅಂದರೆ ಬೇಗ ಚಾರ್ಜ್ ಆಗುತ್ತೆ, ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. ಅಲ್ಲೆಲ್ಲ 2 ಅವರ್ಸಲ್ಲಿ ನಿಮ್ಗೆ ಆಲ್ಮೋಸ್ಟ್ ಫುಲ್ವರೆಗೂ ಆಗ್ಬಿಡುತ್ತೆ ನಿಮಗೆ. ಓಕೆ, ಫುಲ್ ಚಾರ್ಜ್ 1 ಅವರ್ಗೆ ಹೆಚ್ಚು ಕಡಿಮೆ 90% ಆಗುತ್ತೆ. 80% 1 ಅವರ್ಗೆ ಆಗುತ್ತೆ. 80% ಆಗುತ್ತೆ. ಓಕೆ ಸರ್, ಈಗ ಅದು ಬಿಟ್ಟರೆ ಇನ್ನು ಬ್ಯಾಕ್ ಸೈಡ್ ನೋಡೋದಾದರೆ ಸರ್ ಬ್ಯಾಕ್ ಸೈಡ್ ಬರೋದಾದರೆ ಇದರಲ್ಲಿ ನಿಮಗೆ ರಿವರ್ಸ್ ಬ್ಯಾಕ್ ಸೈಡ್ ಓಪನ್ ಮಾಡೋದ್ರೆ ನಿಮಗೆ ರಿವರ್ಸ್ ಸೆನ್ಸರ್ ಬರುತ್ತೆ. ನಿಮಗೆ ರಿವರ್ಸ್ ಕ್ಯಾಮ್ರಾನು ಹಾಕೋಬೋದು. ನೀವು ಆಪ್ಷನ್ಸ್ ಇದೆ ನಮ್ಮಲ್ಲಿ ರಿವರ್ಸ್ ಕ್ಯಾಮ್ರಾ ಹಾಕೋದು. ಬಟ್ ಇದು ನೋಡಿದ್ರೆ ನೀವು ಡೆಕ್ ಸೈಜ್ ನೋಡಿದ್ರೆ ಇದು ಕಂಪ್ಲೀಟ್ಲಿ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ. ವೆಲ್ ಬಿಲ್ಡ್ ಕ್ವಾಲಿಟಿ ಮತ್ತು ಫಿನಿಶಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹೊರಗಡೆ ಮಾಡಿಸ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂದರೆ ತುಂಬ ಸ್ಪೇಸ್ ಇದೆ. 6 ಫೀಟ್ ಹೈಟ್ ಬರುತ್ತೆ ನಿಮಗೆ. ಬಿಡುತ್ತೆ 6 ಫೀಟ್ ಮನುಷ್ಯ ಆರಾಮಾಗಿ ನಿಂತ್ಕೋಬಹುದು. ಆರಾಮಾಗಿ ನಿಂತ್ಕೋಬಹುದು. ಮನುಷ್ಯ ಆರಾಮಾಗಿ ನಿಂತ್ಕೊಂಡ್ರು ಏನು ತಲೆ 6 ಫೀಟ್ ಹೈಟ್ ಬರುತ್ತೆ ಸರ್ ನಿಮಗೆ. 6 ಫೀಟ್ ಹೈಟ್ ಬರುತ್ತೆ. ಬಿಲ್ಡ್ ಕ್ವಾಲಿಟಿ ನಾವು ಹೊರಗಡೆ ಮಾಡಿಸ್ಕೊಳೋದ್ರಿಂದ ಕಂಪ್ನಿಯಿಂದ ಬಂದಾಗ ವಾರಂಟಿ ಇರುತ್ತೆ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಪ್ಲಸ್ ಅಂದರೆ ಪೇಂಟಿಂಗ್ ಫಿನಿಶು ತುಂಬ ಚೆನ್ನಾಗಿರುತ್ತೆ. ಮಹೀಂದ್ರ ನಿಮಗೆ ಹೆಸರುವಾಸಿ ಆಗಿರೋದ್ರೆ ಕ್ವಾಲಿಟಿ ನಿಮಗೆ ಮತ್ತು ಗಟ್ಟಿ ಜಾಸ್ತಿ ಅಂತ. ಓಕೆ, ಸೊ ವಾರಂಟಿ ಅಂದರೆ ಈಗ ಮೇಯ್ನು ವಾರಂಟಿ ಎಷ್ಟು ವರ್ಷ ಬರುತ್ತೆ ಇದು ಬ್ಯಾಟ್ರಿ? ಸರ್ ನಾರ್ಮಲ್ ಆಗಿ ವೆಹಿಕಲ್ಗೆ ಮೇನ್ ಪಾರ್ಟ್ಸ್ಗೆ 3 ಇಯರ್ಸ್ ವಾರಂಟಿ ಕೊಟ್ಟಿದ್ದೀವಿ. 1 lakh ಕಿಲೋಮೀಟರ್ ವಾರಂಟಿ ಬರುತ್ತೆ. ಮತ್ತು ಅದು ಬಿಟ್ಟು ಅಂದರೆ ಮೇನ್ ಇದ್ರೆ ಈ ಎಲೆಕ್ಟ್ರಿಕ್ ವೆಹಿಕಲ್ ಮೇನ್ ಬರೋದು ಬ್ಯಾಟ್ರಿ. ನಿಮಗೆ ಬ್ಯಾಟ್ರಿ ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ ಅಂದರೆ 7 ಇಯರ್ಸ್ ವಾರಂಟಿ ಬರುತ್ತೆ ವಿತ್ 1,50,000 ಕಿಲೋಮೀಟರ್ ವಾರಂಟಿ. ಸೊ ಯಾವುದು ಬರುತ್ತೆ ಬೇಗ ಅದು? ಹೌದು, ವಿಚ್ ಎವರ್ ಇಸ್ ಅರ್ಲಿಯರ್.
ವಿಚ್ ಎವರ್ ಇಸ್ ಅರ್ಲಿಯರ್ ಬರುತ್ತೆ ನಿಮಗೆ. ಗಾಡಿ ಕೆಲವ್ರಿಗೆ ಇಷ್ಟ ಆಯಿತು ಅಂದ್ಕೊಳ್ಳಿ. ಸೊ ಈ ಗಾಡಿ ತೊಗೋಬೇಕು ಅಂತಂದರೆ ಒಂದ್ಸಲ ಅಡ್ರೆಸ್ ಹೇಳ್ಬಿಡಿ ಸರ್. ನಮ್ಮದು ಬಂದ್ಬಿಟ್ಟು ಸನ್ನಿಧಿ ಮೋಟರ್ಸ್ ಅಂತ. ನಾವು ಲೊಕೇಟ್ ಆಗಿರೋದು ಕೊಡ್ಗೆಪಾಳ್ಯ ಬಸ್ ಸ್ಟಾಪು, ಮಾಗಡಿ ಮೇನ್ ರೋಡಲ್ಲೇ. ನೀವು ಸುಮ್ನಹಳ್ಳಿ ಫ್ಲೈಓವರ್ ಕಡೆಯಿಂದ ಬಂದರೆ ಲೆಫ್ಟ್ ಸೈಡ್ ಸರ್ವಿಸ್ ರೋಡಲ್ಲೇ ಇದೆ, ದೊಡ್ಡದಾಗಿದೆ. ಮಹೀಂದ್ರ ಸನ್ನಿಧಿ ಮೋಟರ್ಸ್ ಅಂತ ಹೊಡೆದ್ರೆ ಯಾರು ಬೇಕಾದರೂ ಕೊಡ್ಗೆಪಾಳ್ಯ ಬಸ್ ಸ್ಟಾಪ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಈಸಿಯೋ ಎಲೆಕ್ಟ್ರಿಕ್ ವೆಹಿಕಲ್ಲು, ಗೂಡ್ಸ್ ಗಾಡಿ, ಸ್ಮಾಲ್ ವೆಹಿಕಲ್ಲು. ಸೊ ಈ ಗಾಡಿ ವಿಶೇಷತೆ ಏನಪ್ಪ ಅಂತಂದರೆ ಅವ್ರು ಹೇಳೋದು ನನಗೆ ಶಾಕ್ ಆಯಿತು. ಲಾಂಚ್ ಆಗಿ 1 ಇಯರ್ ಆಯ್ತಂತೆ. 1 ಇಯರ್ ಆದಮೇಲೆ 0 ಡಿಫೆಕ್ಟ್, ಅಂದರೆ ಇಲ್ಲಿವರೆಗೂ ಯಾವುದೇ ಡಿಫೆಕ್ಟೇ ಬಂದಿಲ್ವಂತೆ. ಸೊ ಯಾವುದೂ ಬಂದಿಲ್ಲ. ಸೊ ಯಾವುದು ಟೆಕ್ನಿಕಲ್ ಡಿಫೆಕ್ಟ್ ಯಾವುದೂ ಬಂದಿಲ್ಲ ಅಂದರೆ ಅದೊಂದು ಗುಡ್ ಮೂಮೆಂಟ್ಸು ಆ್ಯಕ್ಚುಲಿ. ಈಗ ಕಸ್ಟಮರ್ಗೆ ಒಂದು ನಂಬಿಕೆ ಬರುತ್ತೆ. ಸೊ ಹೌದಲ್ವಾ, ಯಾಕೆಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಅಂದರೆ ಮೊದಲನೇದಾಗಿ ಡೌಟ್ಸು. ನನಗೆ ಈ CNG ಗೊತ್ತು, ಪೆಟ್ರೋಲ್ ಗೊತ್ತು, ಡೀಸೆಲ್ ಗೊತ್ತು, ಬಟ್ ಎಲೆಕ್ಟ್ರಿಕ್ಕು ಲೋಡ್ ಕೆಪಾಸಿಟಿ ಹೆಂಗಿದೆಯೋ, ತಗೊಂಡೋಗ್ಬೋದು ಗೂಡ್ಸು. ಯಾಕೆಂದ್ರೆ ನಾನು ತೊಗೊಳೋದು ದುಡಿಯೋಕ್ಕೋಸ್ಕರ. ಇದು ತೊಗೊಂಡ್ಮೇಲೆ ಗೂಡ್ಸ್ನೇ ತೊಗೊಳಕ್ಕಾಗಿಲ್ಲ ಅಂದರೆ ಎಳಿಲಿಲ್ಲ ಅಂದರೆ ಅಪ್ಪಲ್ಲಿ ಏನು ಮಾಡೋದು? ಯಾಕೆ ರೋಡ್ಗಳು ಒಂದೇ ಥರ ಇರಲ್ಲ. ಈ ಥರ ಎಲ್ಲ ಡೌಟ್ಸ್ ಬರುತ್ತೆ. ಸೊ ಎಲ್ಲ ಡೌಟ್ಸ್ಗಳಿಗೂ ಅವ್ರು ಹೇಳೋ ಪ್ರಕಾರ ಏನೂ ತೊಂದರೆ ಇಲ್ಲ, ಎಲ್ಲ ತೊಗೋಬೋದು ಅನ್ನೋ ಥರನೇ ಇದೆ. ನಿಮಗೆ ಈ ಗಾಡಿ ಇಷ್ಟ ಆಯಿತು ಅಂತಂದರೆ ಅವ್ರು ಹೇಳೋಂಥ ಅಡ್ರೆಸ್ಗೆ ಬಂದು ವಿಸಿಟ್ ಮಾಡಿ, ಅಥವಾ ನನಗೆ ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇಷ್ಟ ಆಯಿತು ಅಂದರೆ ನೀವು ತೊಗೊಳ್ಳಿ.